ಪ್ರಸ್ತುತ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧವು ದಿನದಿನ ತೀವ್ರವಾಗುತ್ತದೆ. ಬಹಳಷ್ಟು ಮಂದಿ ಸಾವನ್ನಪ್ಪುತ್ತಿದ್ದಾರೆ. ವಿಶ್ವದಾದ್ಯಂತ ತೈಲ ಬೆಲೆಗಳು ಏರುತ್ತಿವೆ. ಇನ್ನೊಂದೆಡೆ ಭಾರತದಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ LPG ಗ್ಯಾಸ್ ಕೊರತೆ ಉಂಟಾಗಿದೆ. ರೆಸ್ಟೋರೆಂಟ್ಗಳನ್ನು ಮುಚ್ಚುತ್ತಿದ್ದಾರೆ. ಈಗಾಗಲೇ ಚೀನಾ ಮತ್ತು ಜಪಾನ್ನಲ್ಲಿ ಇಂಧನ ಬೆಲೆಗಳು ಏರಿವೆ. ಇನ್ನು ಇಂತಹ ಅನೇಕ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅಪ್ಡೇಟ್ ನಂಬರ್ 1, ಗ್ಯಾಸ್ ಫೀಲ್ಡ್ ಸ್ಟ್ರೈಕ್. ಇಸ್ರಾಯೇಲ್ ಬುಧವಾರದಂದು ವಿಶ್ವದ ಅತಿದೊಡ್ಡ ನೈಸರ್ಗಿಕ ಅನಿಲ ಕ್ಷೇತ್ರವಾದ ಸೌತ್ ಪಾರ್ಸ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿತು. ಈ ಅನಿಲ ಕ್ಷೇತ್ರದ ಮಾಲೀಕತ್ವ ಇರಾನ್ ಮಾತ್ರವಲ್ಲ, ಇದರಲ್ಲಿ ಕತಾರ್ ಕೂಡ ಪಾಲನ್ನು ಹೊಂದಿದೆ. ಈ ದಾಳಿಯನ್ನು ಡೇಂಜರಸ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್ ಎಂದು ಕತಾರ್ ತೀವ್ರವಾಗಿ ಖಂಡಿಸಿತು. ಏಕೆಂದರೆ ಈ ದಾಳಿಯಿಂದ ಕತಾರ್ ಆರ್ಥಿಕತೆಗೂ ಸಾಕಷ್ಟು ನಷ್ಟವಾಗುತ್ತದೆ. ಇಸ್ರಾಯೇಲ್ ಈ ದಾಳಿ ನಡೆಸಿದ ತಕ್ಷಣ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ %10 ಏರಿ $110 ತಲುಪಿತು. ಈ ದಾಳಿಗೆ ಪ್ರತಿಯಾಗಿ ಇರಾನ್ ಮಿಲಿಟರಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದಾಗಿ ಮತ್ತು ಬಲವಾಗಿ ಪ್ರತೀಕಾರ ನಡೆಸುವುದಾಗಿ ಎಚ್ಚರಿಕೆ ನೀಡಿತು. ಅಷ್ಟೇ ಅಲ್ಲ, UAE, ಕತಾರ್ ಮತ್ತು ಸೌದಿ ಅರೇಬಿಯಾದಲ್ಲಿರುವ 5 ಪ್ರಮುಖ ಇಂಧನ ಸ್ಥಾವರಗಳನ್ನು ಖಾಲಿ ಮಾಡುವಂತೆ ಇರಾನ್ ಆದೇಶಗಳನ್ನು ರವಾನಿಸಿತು. ಒಂದು ವೇಳೆ ಇರಾನ್ ಆ 5 ಇಂಧನ ಸ್ಥಾವರಗಳ ಮೇಲೆ ದಾಳಿ ಮಾಡಿ ನಾಶಪಡಿಸಿದರೆ ಪ್ರತಿ ಬ್ಯಾಲರ್ನ ತೈಲದ ಬೆಲೆ $200ಗೆ ಏರಬಹುದು. ಹಾಗಾದರೆ ವಿಶ್ವದ ಯಾವ ದೇಶವೂ ತೈಲವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ. ಇಷ್ಟು ದಿನಗಳು ಇಸ್ರಾಯೇಲ್ ಕೇವಲ ಇರಾನ್ನಲ್ಲಿರುವ ಮಿಲಿಟರಿ ಸ್ಥಾವರಗಳ ಮೇಲೆ ಮಾತ್ರ ದಾಳಿ ಮಾಡುತ್ತಿದ್ದರಿಂದ ಇರಾನ್ ಯಾವಾಗಲೂ ಗಲ್ಫ್ ದೇಶಗಳಲ್ಲಿ ತೈಲ ಸ್ಥಾವರಗಳ ಮೇಲೆ ಸಣ್ಣ ಪುಟ್ಟ ದಾಳಿಗಳನ್ನು ಮಾಡಿತ್ತೇ ಹೊರತು ದೊಡ್ಡ ದಾಳಿಗಳನ್ನು ಮಾಡಿರಲಿಲ್ಲ. ಈಗ ಇಸ್ರಾಯೇಲ್ ಮಾಡಿದ ದಾಳಿಯಿಂದಾಗಿ ಇರಾನ್ ಮತ್ತೆ ದೊಡ್ಡ ದಾಳಿ ಮಾಡಬಹುದೆಂದು ವಿಶ್ವದ ದೇಶಗಳು ಯೋಚಿಸುತ್ತವೆ. ಇರಾನ್ ಹೇಳಿದಂತೆಯೇ ನಿನ್ನೆ ರಾತ್ರಿ ಸೌದಿ ಅರೇಬಿಯಾದ ಆಯಿಲ್ ರಿಫೈನರಿ ಮೇಲೆ ಮತ್ತು ಕತಾರ್ನಲ್ಲಿ ಆಯಿಲ್ ಫೀಡ್ಸ್ ಮೇಲೆ ದೊಡ್ಡ ದಾಳಿ ನಡೆಸಿತು. ಈ ದಾಳಿಯಲ್ಲಿ ಅವು ಹೆಚ್ಚಾಗಿ ಹಾನಿಗೊಳಗಾದವು. ಟ್ರಂಪ್ ಒಂದೆಡೆ ಇರಾನ್ ಮಿಲಿಟರಿ ಸಂಪೂರ್ಣವಾಗಿ ನಾಶವಾಯಿತು ಎಂದು ಹೇಳುತ್ತಿದ್ದರೂ ಇರಾನ್ ಮಾತ್ರ ಮೊದಲೇ ಹೇಳಿ ದಾಳಿ ಮಾಡುತ್ತಿದೆ. ಇನ್ನೊಂದು ವಿಷಯವೇನೆಂದರೆ ಇರಾನ್ನ ಅನಿಲ್ ಕ್ಷೇತ್ರದ ಮೇಲೆ ದಾಳಿ ಮಾಡಿದಾಗ ಅದು ಟ್ರಂಪ್ಗೆ ತಿಳಿದೇ ನಡೆದ ಘಟನೆ ಎಂದು USA ಅಧಿಕಾರಿಗಳು ಹೇಳಿದ್ದಾರೆ. ಇರಾನ್ ಮತ್ತೆ ದಾಳಿ ಮಾಡಿದ ತಕ್ಷಣ ಇಸ್ರೇಲ್ ಅನಿಲ ಕ್ಷೇತ್ರದ ಮೇಲೆ ದಾಳಿ ಮಾಡಿದ ವಿಷಯ USAಗೆ ತಿಳಿದಿರಲಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಒಬ್ಬರೇನೋ ಗೊತ್ತಿತ್ತು ಎಂದು ಹೇಳುತ್ತಾರೆ, ಇನ್ನೊಬ್ಬರು ಗೊತ್ತಿಲ್ಲ ಅಂತ ಹೇಳುತ್ತಾರೆ. ನಿಜವಾಗಿ ಏನು ನಡೆಯುತ್ತಿದೆ ಎಂಬುದು USAಗೆ ತಿಳಿಯಬೇಕು. ಅಪ್ಡೇಟ್ 2, ವಿಕ್ಟರಿ ವರ್ಸಸ್ ರಿಯಾಲಿಟಿ. ಡೊನಾಲ್ಡ್ ಟ್ರಂಪ್ ವಿಶ್ವಕ್ಕೆ ಏನು ಹೇಳುತ್ತಿದ್ದಾರೆಂದರೆ, ಯುದ್ಧ ಪ್ರಾರಂಭವಾಗಿದ್ದನಿಂದಲೂ ನಾವು ಇರಾನ್ ಮೇಲೆ 7,000 ಟಾರ್ಗೆಟ್ಸ್ಗಳನ್ನು ಹೊಡೆದಿದ್ದೇವೆ ಎಂದು ಹೇಳುತ್ತಾರೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಲ್ಲಿ 90% ಮತ್ತು ಡ್ರೋನ್ಗಳಲ್ಲಿ 95 ನೆಲಸಮ ಮಾಡಿದ್ದೇವೆ ಎಂದು ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಆಯುಧಗಳನ್ನು ತಯಾರಿಸುವ ಉತ್ಪಾದನಾ ಯೋಜನೆಗಳನ್ನು ಛಿದ್ರಗೊಳಿಸಿದ್ದೇವೆ ಮತ್ತು 100ಕ್ಕೂ ಹೆಚ್ಚು ಇರಾನ್ ನೌಕಾಪಡೆಯ ಹಡಗುಗಳನ್ನು ಸಮುದ್ರದಲ್ಲಿ ಮುಳುಗಿಸಿದ್ದೇವೆ ಎಂದು ಟ್ರಂಪ್ ತಮ್ಮ ವಿಜಯವನ್ನು ಪ್ರಕಟಿಸಿಕೊಳ್ಳುತ್ತಿದ್ದಾರೆ. ಇನ್ನೊಂದು ಕಡೆ USAಗೂ ಈ ಯುದ್ಧದಿಂದ ಸಾಕಷ್ಟು ನಷ್ಟವಾಗಿದೆ. ಅಮೆರಿಕಕ್ಕೆ ದಿನಕ್ಕೆ $1 ಬಿಲಿಯನ್ ನಷ್ಟವಾಗುತ್ತಿದೆ. ಹೌದು, ನೀವು ಕೇಳಿದ್ದು ನಿಜವೇ. ಕಳೆದ 14 ದಿನಗಳಲ್ಲಿ ಈ ಯುದ್ಧದಿಂದ ಅಮೆರಿಕ ಮಿಲಿಟರಿಗೆ $20 ಬಿಲಿಯನ್ ನಷ್ಟವಾಗಿದೆ. ಅಂದರೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು. ಅಮೆರಿಕದ ಅತ್ಯಾಧುನಿಕ MQ-9 ರಿಪೇರ್ ಡ್ರೋನ್ಗಳು 1 ಡಜನ್ವರೆಗೆ ನಾಶವಾಗಿದ್ದಾವೆ. ಅವುಗಳಲ್ಲಿ ಕೆಲವು ಫ್ರೆಂಡ್ಲಿ ಫೈರ್ನಿಂದ, ಅಂದರೆ ತಮ್ಮದೇ ಡ್ರೋನ್ಗಳನ್ನು ತಾವೇ ತಪ್ಪಾಗಿ ಹೊಡೆದುಕೊಂಡಿದ್ದಾರೆ. ಇನ್ನು ಕೆಲವನ್ನು ಇರಾನ್ ತನ್ನ ಕ್ಷಿಪಣಿಗಳಿಂದ ಹೊಡೆದುರುಳಿಸಿದೆ. ಅಷ್ಟೇ ಅಲ್ಲದೆ ಇರಾನ್ ಒಂದು ಹೊಸ ನಿಲುಕದ ಆಯುಧವನ್ನು ಹೊರತಂದಿದೆ. ಅದುವೇ ಸಿಜೆಲ್ ಸಾಲಿಡ್ ಫ್ಯೂಯಲ್ ಕ್ಷಿಪಣಿ. ಸರಳವಾಗಿ ಹೇಳಬೇಕೆಂದರೆ ಸಾಮಾನ್ಯವಾಗಿ ಲಿಕ್ವಿಡ್ ಫ್ಯೂಯಲ್ ಕ್ಷಿಪಣಿಗಳನ್ನು ಬಳಸಬೇಕಾದರೆ ಯುದ್ಧ ಪ್ರಾರಂಭವಾದ ನಂತರ ಕ್ಷಿಪಣಿಗಳಿಗೆ ಇಂಧನ ತುಂಬಿಸಬೇಕಾಗುತ್ತದೆ. ಅದಕ್ಕೆ ಸಾಕಷ್ಟು ಗಂಟೆಗಳ ಸಮಯ ಬೇಕಾಗುತ್ತದೆ. ಅದರಿಂದಾಗಿ USA ರೆಡಾರ್ಗಳು ಅಂತಹ ಮಿಸೈಲ್ಗಳನ್ನು ಸುಲಭವಾಗಿ ಪತ್ತೆ ಹಚ್ಚಿ ಮಿಸೈಲ್ಸ್ ಅನ್ನು ಹೊರಹಾಕುವ ಮೊದಲೇ ಸ್ಫೋಟಿಸುತ್ತಿದ್ದವು. ಆದರೆ ಸಾಲಿಡ್ ಫ್ಯೂಯಲ್ ಕ್ಷಿಪಣಿಯ ಈಗಾಗಲೇ ಬಂದೂಕಿನಿಂದ ತುಂಬಿಟ್ಟ ಗುಂಡಿನಂತಿದೆ. ಬಟನ್ ಒತ್ತಿದ ಕೆಲವೇ ನಿಮಿಷಗಳಲ್ಲಿ ಆಕಾಶಕ್ಕೆ ಚಿಮ್ಮುತ್ತದೆ. ಅದರಿಂದಾಗಿ ಅಮೆರಿಕ ಅವುಗಳನ್ನು ಸ್ಫೋಟಿಸುವ ಮೊದಲೇ ಅವು USA ನೆಲೆಗಳಿಗೆ ಅಪ್ಪಳಿಸುತ್ತವೆ. ಅಪ್ಡೇಟ್ 3, ಆಫ್ಟರ್ ಮಾರ್ಕ್ ಅಂಡ್ ಎಫೆಕ್ಟ್. ಈ ಯುದ್ಧದಲ್ಲಿ ಅಮೆರಿಕ ತೆಗೆದುಕೊಂಡ ಅತಿದೊಡ್ಡ ಗುರಿ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿ. ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಭೂಗತ ಬಂಕರ್ಗಳ ಮೇಲೆ ತೀವ್ರ ದಾಳಿ ನಡೆಸಿ ಅಲಿ ಖಮೇನಿಯನ್ನು ಕೊಂದು ಹಾಕಿದರು. ಆದರೆ ಇಲ್ಲಿ ಯಾರು ಊಹಿಸದ ಒಂದು ಸಿನಿಮ್ಯಾಟಿಕ್ ಟ್ವಿಸ್ಟ್ ಸಂಭವಿಸಿತು. ಅಲಿ ಖಮೇನಿಯ ಮಗನಾದ ಮುಸ್ತಫಾ ಖಮೇನಿ ಆ ದಾಳಿಯಿಂದ ಕೆಲವೇ ಸೆಕೆಂಡುಗಳ ಅಂತರದಲ್ಲಿ ಪ್ರಾಣದಿಂದ ಹೊರಬಿದ್ದರು. ಕ್ಷಿಪಣಿಗಳು ಬೀಳುವ ಕೆಲವೇ ಸೆಕೆಂಡುಗಳ ಮೊದಲು ಅವರು ಆ ಸಂಕೀರ್ಣದಿಂದ ಹೊರಗೆ ಹೋಗಿದ್ದರಿಂದ ಬದುಕುಳಿದನು. ಆದರೆ ಅವರಿಗೆ ತೀವ್ರ ಗಾಯಗಳಾಗಿದ್ದವು. ಆಗ ಆ ಸನ್ನಿವೇಶಕ್ಕೆ ಯಾರು ಪ್ರವೇಶಿಸಿದರೆಂದು ನಿಮಗೆ ಗೊತ್ತೇ? ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನೇರವಾಗಿ ಇರಾನ್ ಅಧ್ಯಕ್ಷರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ವಿಶೇಷ ರಷ್ಯನ್ ಮಿಲಿಟರಿ ವಿಮಾನವನ್ನು ರಹಸ್ಯವಾಗಿ ತೆಹರಾನ್ಗೆ ಕಳುಹಿಸಿದರು. ಆ ವಿಮಾನದಲ್ಲಿ ಮುಸ್ತಫಾ ಖಮೇನಿಯನ್ನು ಕೂಡಿಸಿಕೊಂಡು ನೇರವಾಗಿ ಮಾಸ್ಕೋಗೆ ಕರೆದೊಯ್ದು ಅಲ್ಲಿ ರಹಸ್ಯವಾಗಿ ಚಿಕಿತ್ಸೆಯನ್ನು ಮಾಡಿಸಿ ಅವರನ್ನು ರಕ್ಷಿಸುತ್ತಿದ್ದಾರೆ. ಇದು ಅಮೆರಿಕ ಮತ್ತು ಇಸ್ರೇಲ್ಗೆ ದೊಡ್ಡ ಆಘಾತ. ಯುದ್ಧ ಮಾಡುತ್ತಿರುವುದು ಇರಾನ್, ಆದರೆ ಹಿಂದಿನಿಂದ ನಡೆಸುತ್ತಿರುವುದು ರಷ್ಯಾ ಎಂಬ ಸತ್ಯ ವಿಶ್ವಕ್ಕೆ ಅರ್ಥವಾಗುತ್ತದೆ.
ಅಪ್ಡೇಟ್ 4 ದುಬೈ. ಟ್ರಂಪ್ ಏನೆಂದರು? 95% ಡ್ರೋನ್ಗಳನ್ನು ಸ್ಫೋಟಿಸುತ್ತಿದ್ದೇವೆಂದರು. ಆದರೆ ಆ ಉಳಿದ 5% ಡ್ರೋನ್ಗಳು ಏನು ಮಾಡುತ್ತಿವೆ ಎಂಬುದು ಗೊತ್ತೇ? ವಿಶ್ವ ಆರ್ಥಿಕ ವ್ಯವಸ್ಥೆಯನ್ನು ಆಳಿದ ಗಲ್ಫ್ ದೇಶಗಳ ಹೃದಯಗಳಲ್ಲಿ ಭಯ ಹುಟ್ಟಿಸುತ್ತಿವೆ. ಇರಾನ್ ತನ್ನ ಕಾಮಿಕೇಜ್ ಡ್ರೋನ್ಗಳೊಂದಿಗೆ ನೇರವಾಗಿ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ಮಾಡಿತು. ಅಲ್ಲಿಂದ ಒಂದು ದೊಡ್ಡ ಇಂಧನ ಟ್ಯಾಂಕರ್ ಸ್ಫೋಟಗೊಂಡು ಆಕಾಶವೆಲ್ಲ ಕಪ್ಪು ಹೊಗೆ ಆವರಿಸಿತು. ಅದರಿಂದಾಗಿ ಅತ್ಯಂತ ಬ್ಯುಸಿ ಟ್ರಾವೆಲ್ ಹಬ್ ಆದ ದುಬೈ ವಿಮಾನ ನಿಲ್ದಾಣವು ಎಲ್ಲ ವಿಮಾನಗಳನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಿತು. ಈ ಒಂದು ಹೊಡೆತಕ್ಕೆ ದುಬೈಗೆ ದಿನಕ್ಕೆ $1.4 ಬಿಲಿಯನ್ ನಷ್ಟವಾಗುತ್ತಿದೆ. 2,60,000 ಮಂದಿ ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ. ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಎಂದರೆ UAE ತನ್ನ ವಾಯು ಪ್ರದೇಶವನ್ನು ಸ್ವಲ್ಪ ಹೊತ್ತು ಸಂಪೂರ್ಣವಾಗಿ ಮುಚ್ಚಿತು. ಇರಾನ್ನ ಸ್ಟ್ರಾಟಜಿ ಏನೆಂದರೆ ತನ್ನ ಬಳಿ ಇರುವ ಕ್ಷಿಪಣಿಗಳು USA-ವರೆಗೆ ಹೋಗಲಾರವು. ಆದ್ದರಿಂದ ಸುತ್ತಮುತ್ತಲಿನ ಗಲ್ಫ್ ದೇಶಗಳಲ್ಲಿರುವ ಅಮೆರಿಕನ್ ನೆಲೆಗಳನ್ನು ಮತ್ತು ವಾಣಿಜ್ಯ ಕೇಂದ್ರಗಳನ್ನು ಗುರಿಯಾಗಿಸುತ್ತದೆ. ಶತ್ರುವಿನ ಎಕಾನಮಿಯನ್ನು ಬ್ಲೀಡ್ ಮಾಡುವ ಅಸಿಮೆಟ್ರಿಕ್ ವಾರ್ಫೇರ್ ಇರಾನ್ ಚೆನ್ನಾಗಿ ಬಳಸುತ್ತಿದೆ. ಅಪ್ಡೇಟ್ ನಂಬರ್ 5 ಅಮೆರಿಕ ಇಸ್ರೇಲ್ ಅಲೋನ್. ಇದು ತಿಳಿದರೆ ನೀವು ಖಂಡಿತವಾಗಿ ಆಶ್ಚರ್ಯ ಪಡುತ್ತೀರಿ. ಸಾಮಾನ್ಯವಾಗಿ ಅಮೆರಿಕ ಯಾವುದೇ ಯುದ್ಧ ಪ್ರಾರಂಭಿಸಿದರೂ ವಿಶ್ವದ ಎಲ್ಲಾ ದೇಶಗಳು ಹಿಂದೆ ನಿಲ್ಲುತ್ತವೆ. ಆದರೆ ಈ ಯುದ್ಧದಲ್ಲಿ ಅಮೆರಿಕ ಒಂಟಿಯಾಗಿ ಬಿಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನು ರಕ್ಷಿಸಲು ಮತ್ತು ಆ ಸಮುದ್ರದಲ್ಲಿ ಗಣಿ ತೆರೆಯುವ ಕಾರ್ಯಾಚರಣೆಗಾಗಿ ಟ್ರಂಪ್ ವಿಶ್ವದ ದೇಶಗಳನ್ನು ಸಹಾಯ ಕೇಳಿದರು. ಅದಕ್ಕೆ ಆ ದೇಶಗಳು ಕೊಟ್ಟ ಉತ್ತರಗಳು USA-ಗೆ ಕೋಪ ತರುವಂತಿದ್ದವು. ಅಮೆರಿಕಕ್ಕೆ ಅತ್ಯಂತ ಮಿತ್ರ ದೇಶವಾದ ಕೆನಡಾ ಬಹಿರಂಗವಾಗಿ ನಾವು ಈ ಯುದ್ಧದಲ್ಲಿ ಅಮೆರಿಕಕ್ಕೆ ಸಹಾಯ ಮಾಡುವುದಿಲ್ಲ ಎಂದು ನೆವರ್ ಎಂದು ತೀರ್ಮಾನಿಸಿತು. UK ಪ್ರಧಾನಿ ಕೀರ್ ಸ್ಟಾರ್ಮರ್ ನಾವು USA ಹೇಳಿದಂತೆ ನಡೆಯಲು ಸಾಧ್ಯವಿಲ್ಲ, ನಮಗೆ ಈ ಗೊಂದಲ ಬೇಡ ಎಂದು ಹೇಳಿದ್ದಾರೆ. ಜರ್ಮನಿಯ ರಕ್ಷಣಾ ಮಂತ್ರಿ ಆದರೂ ಇನ್ನೂ ಬಲವಾಗಿ ಹೇಳಿದರು, ಅಮೆರಿಕ ಮಾಡುವ ತಪ್ಪುಗಳನ್ನು, ಅವರು ಸೃಷ್ಟಿಸಿದ ಸಮಸ್ಯೆಗಳನ್ನು ನಮ್ಮಿಂದ ಸ್ವಚ್ಛಗೊಳಿಸಲು ಹೇಳುತ್ತಿದ್ದೀರಾ ಅಂದು. ಇದು ನಮ್ಮ ಯುದ್ಧವಲ್ಲ ಎಂದು ನಿಖರವಾಗಿ ಹೇಳಿದ್ದರು. ಫ್ರಾನ್ಸ್ ಮತ್ತು ಜಪಾನ್ ಕೂಡ ನೋ ಹೇಳಿವೆ. ಸ್ಪೇನ್ ತನ್ನ ದೇಶದಲ್ಲಿರುವ US ನೆಲೆಗಳನ್ನು ತೆಗೆಯಬೇಕೆಂದು ಯೋಚಿಸುತ್ತಿದೆ. ಅಪ್ಡೇಟ್ ನಂಬರ್ 6 ಇಂಡಿಯಾ ಅಂಡ್ ಚೈನಾ ಬೈಪಾಸಿಂಗ್ ದ US. ನಿಮಗೊಂದು ಸಂದೇಹ ಬರಬಹುದು, ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ನಿರ್ಬಂಧಿತವಾಗಿದೆಯಲ್ಲ, ಮತ್ತೆ ಚೈನಾ, ಭಾರತದಂತಹ ದೊಡ್ಡ ದೇಶಗಳಿಗೆ ತೈಲ ಹೇಗೆ ಹೋಗುತ್ತಿದೆ ಎಂದು. ಇಲ್ಲಿಯೇ ನಿಜವಾದ ಮಾಸ್ಟರ್ ಪ್ಲಾನ್ ಇದೆ. ಪ್ರಸ್ತುತ ಹಾರ್ಮುಜ್ ಜಲಸಂಧಿಯ ಹೊರಗೆ 700 ಹಡಗುಗಳು ನಿಂತು ಹೋಗಿವೆ. ಅವುಗಳಲ್ಲಿ 400 ಟ್ಯಾಂಕರ್ಗಳಲ್ಲಿ ಸುಮಾರು 200 ಬಿಲಿಯನ್ ಬ್ಯಾರಲ್ಸ್ಗಳಷ್ಟು ತೈಲವಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಲ ಬೆಲೆಗಳು ಆಕಾಶವನ್ನು ಮುಟ್ಟುತ್ತಿವೆ. ಅಮೆರಿಕ ಏನು ಹೇಳುತ್ತಿದೆ ಎಂದರೆ, ನಾವು ಯುದ್ಧ ಮಾಡುತ್ತಿದ್ದೇವೆ, ನೀವು ಬಂದು ಈ ಜಲಸಂಧಿಯನ್ನು ತೆರೆಯಲು ಸಹಾಯ ಮಾಡಿ ಎಂದು ಚೈನಾವನ್ನು ಕೇಳಿತು. ಅದಕ್ಕೆ ಚೈನಾ ಏನು ಹೇಳುತ್ತೆ ಎಂದರೆ, ಅದು ನೀವು ಸೃಷ್ಟಿಸಿದ ಸಮಸ್ಯೆ, ನಾವೇಕೆ ಸರಿಪಡಿಸಬೇಕು ಎಂದು ತೀರ್ಮಾನಿಸಿತು. ಇನ್ನು ನಮ್ಮ ಭಾರತ ತೆಗೆದುಕೊಂಡ ನಿರ್ಧಾರ ನೋಡಿದರೆ ವಿಶ್ವಕ್ಕೆ ಶಾಕ್ ಆಗುತ್ತೆ. ಅಮೆರಿಕ ಕೇಳಿತಂತೂ ಭಾರತ ತನ್ನ ಯುದ್ಧ ನೌಕೆಗಳನ್ನು ಅಮೆರಿಕ ಕೂಟಕ್ಕೆ ಕಳುಹಿಸಲಿಲ್ಲ. ಅದಕ್ಕೆ ಬದಲಾಗಿ ಭಾರತೀಯ ನೌಕಾಪಡೆ ತನ್ನ ಸ್ವಂತವಾಗಿ 2 ಯುದ್ಧ ನೌಕೆಗಳನ್ನು ಮಧ್ಯಪ್ರಾಚ್ಯಕ್ಕೆ ಕಳುಹಿಸಿತು. ಏಕೆಂದರೆ ಅಲ್ಲಿ ಸಿಲುಕಿಕೊಂಡಿರುವ 22 ಭಾರತೀಯ ಸರಕು ಮತ್ತು ತೈಲ ಹಡಗುಗಳನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲು. ಇದಲ್ಲದೆ ಭಾರತ ಇನ್ನೊಂದು ಒಳ್ಳೆಯ ಬ್ಯಾಕ್ ಡೋರ್ ಡೀಲ್ ಮಾತುಕತೆ ನಡೆಸಿದೆ. ಈ ವರ್ಷ ಜನವರಿಯಲ್ಲಿ ಭಾರತ 3 ನಿರ್ಬಂಧಿತ ಇರಾನಿಯನ್ ತೈಲ ಟ್ಯಾಂಕರ್ಗಳನ್ನು ವಶಪಡಿಸಿಕೊಂಡಿತ್ತು. ಈಗ ಭಾರತ ಇರಾನ್ನೊಂದಿಗೆ ಏನು ಡೀಲ್ ಮಾತುಕತೆ ನಡೆಸುತ್ತಿದೆ ಎಂದರೆ, ನಾವು ನಿಮ್ಮ 3 ಟ್ಯಾಂಕರ್ಗಳನ್ನು ಮತ್ತು ನಿಮಗೆ ಬೇಕಾದ ಔಷಧಿಗಳನ್ನು ಕೊಡುತ್ತೇವೆ, ಬದಲಾಗಿ ನಮ್ಮ ಭಾರತೀಯ ಹಡಗುಗಳನ್ನು ಸುರಕ್ಷಿತವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಕಳುಹಿಸಿಕೊಡಿ ಎಂದು. ಈ ದೊಡ್ಡ ಯುದ್ಧದಲ್ಲಿ ಅಮೆರಿಕವನ್ನು ಬೈಪಾಸ್ ಮಾಡಿ ಭಾರತ ತನ್ನ ಇಂಧನ ಅಗತ್ಯಗಳನ್ನು ಭದ್ರಪಡಿಸಿಕೊಳ್ಳುತ್ತಿದೆ. ಅಪ್ಡೇಟ್ ನಂಬರ್ 7 ಏಷಿಯನ್ ಫ್ಯೂಲ್ ಕ್ರೈಸಿಸ್. ಯುದ್ಧವೆಂದರೆ ಕೇವಲ ಗಡಿಗಳ ಬಳಿಯೇ ನಡೆಯುವುದಿಲ್ಲ, ಅದರ ಪರಿಣಾಮ ಸಾಮಾನ್ಯ ಮನುಷ್ಯನ ಮನೆಯೊಳಗೂ ಬರುತ್ತದೆ. ಈ ಹಾರ್ಮುಜ್ ಜಲಸಂಧಿ ನಿರ್ಬಂಧಿತವಾಗಿದ್ದರಿಂದ ರಷ್ಯಾದ ದೇಶಗಳಲ್ಲಿ ದೊಡ್ಡ ಇಂಧನ ಬಿಕ್ಕಟ್ಟು ಉಂಟಾಗಿದೆ. ನಮ್ಮ ನೆರೆಯ ದೇಶವಾದ ಶ್ರೀಲಂಕಾದ ಪರಿಸ್ಥಿತಿ ಭೀಕರವಾಗಿದೆ. ಅವರು ಇಂಧನ ಉಳಿತಾಯಕ್ಕಾಗಿ ವಾರಕ್ಕೆ 4 ದಿನಗಳ ಕೆಲಸದ ವಾರವನ್ನು ಘೋಷಿಸಿದ್ದಾರೆ. ಅಂದರೆ ಶನಿವಾರ, ಭಾನುವಾರ ಜೊತೆಗೆ ಬುಧವಾರವೂ ರಜೆ ಘೋಷಿಸಿದ್ದಾರೆ. ಇದನ್ನು ನೋಡಿದರೆ ಅರ್ಥವಾಗುತ್ತೆ, ಎಲ್ಲೋ ಮಧ್ಯಪ್ರಾಚ್ಯದಲ್ಲಿ 2 ದೇಶಗಳು ಹೊಡೆದಾಡಿಕೊಂಡರೆ ಶ್ರೀಲಂಕಾದಲ್ಲಿರುವ ಒಬ್ಬ ಸಾಮಾನ್ಯ ನಾಯಕನಿಗೂ ಮನೆಯಲ್ಲಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ. ಇದೇ ಜಾಗತಿಕ ಆರ್ಥಿಕತೆಯ ಪ್ರತಿಫಲನ ಪರಿಣಾಮ. ಅಪ್ಡೇಟ್ ನಂಬರ್ 8 USA ಮೆರೈನ್ ಎಂಟ್ರಿ. ಇರಾನ್ನ IRGCಗೆ ಒಂದು ದೊಡ್ಡ ನಂಬಿಕೆ ಇದೆ. ಅದೇನೆಂದರೆ, ಹಾರ್ಮುಜ್ ಜಲಸಂಧಿಯನ್ನು ನಾವು ಕಳೆದುಕೊಂಡರೆ ಯುದ್ಧದಲ್ಲಿ ನಾವು ಸೋತಂತೆ ಎಂದು. ಅದಕ್ಕಾಗಿಯೇ ಆ ಜಲಸಂಧಿಯನ್ನು ವಿಶ್ವಕ್ಕಾಗಿ ತೆರೆದಿಡದೆ ನಿರ್ಬಂಧಿಸಿ ಹಾಕಿದ್ದಾರೆ. ಅದನ್ನು ತೆರೆಯಲು ಟ್ರಂಪ್ ಜಪಾನ್ ಮತ್ತು ಫ್ರಾನ್ಸ್ನಂತಹ ದೇಶಗಳನ್ನು ನಿಮ್ಮ ಯುದ್ಧ ನೌಕೆಗಳನ್ನು ಕಳುಹಿಸಿ ಎಂದು ಬೇಡಿಕೊಂಡರು. ಅವರು ನೋ ಹೇಳಿದ್ದಾರೆ. ಇದು ನಾವು ಪ್ರಾರಂಭಿಸಿದ ಯುದ್ಧವಲ್ಲ, ಆದ್ದರಿಂದ ನಾವೇಕೆ ಬರಬೇಕು ಎಂದು ಅವರು ಹೇಳುತ್ತಿದ್ದಾರೆ. ಅದಲ್ಲದೆ ಒಂದು ಕಾಲದಲ್ಲಿ ಟ್ರಂಪ್ ತಮ್ಮೊಂದಿಗೆ ಸ್ನೇಹ ಮಾಡಿದ ದೇಶಗಳನ್ನು ಹೆಚ್ಚಿನ ಟಾರಿಫ್ ವಿಧಿಸಿದ್ದರು. ಆ ದೇಶಗಳ ನಾಯಕರನ್ನು ಅಪಹಾಸ್ಯ ಮಾಡಿದ್ದರು. ಅದಕ್ಕಾಗಿಯೇ ಈಗ ಟ್ರಂಪ್ಗೆ ಆ ದೇಶಗಳು ಸಹಾಯ ಮಾಡುತ್ತಿಲ್ಲ. ಟ್ರಂಪ್ ಕೂಡ ಏನು ಹೇಳುತ್ತಿದ್ದಾರೆಂದರೆ, ಅಮೆರಿಕ ಮಿಲಿಟರಿ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ, ನಮಗೆ ಯಾವ ಸಹಾಯವೂ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಿದ್ದಾರೆ.
ಇದನ್ನು ಕೇಳಿ ವಿಶ್ವದ ದೇಶಗಳು ನಮ್ಮ ಸಹಾಯ ಯಾಕೆ ಕೇಳುತ್ತಿದ್ದೀಯಾ ಎಂದು ಹೇಳುತ್ತಿವೆ. ಇನ್ನು ಮಾಡುವುದೇನೂ ಇಲ್ಲದೆ ಅಮೆರಿಕ ತನ್ನ ಸ್ವಂತ USA ತ್ರಿಪೋಲಿ ಎಂಬ ದೊಡ್ಡ ಹಡಗಿನಲ್ಲಿ 2500 ಮೆರೈನ್ಗಳನ್ನು ಜಪಾನ್ನಿಂದ ಕರೆತಂದು ಗಲ್ಫ್ ಕಡೆಗೆ ಕಳುಹಿಸುತ್ತಿದೆ. ಈ ಸೈನಿಕರನ್ನು ಏಕೆ ಕರೆತರುತ್ತಿದ್ದಾರೆಂದರೆ ಹಾರ್ಮುಜ್ ಜಲಸಂಧಿಯನ್ನು ತೆರೆಯಲು ಮತ್ತು ಹಾನಿಗೊಳಗಾದ ಕರ್ಗ್ ದ್ವೀಪದ ಬಳಿ ಭದ್ರತಾ ಕಾರ್ಯಾಚರಣೆಗಳಿಗಾಗಿ. ನಿಜವಾಗಿ ಈ ಕರ್ಗ್ ದ್ವೀಪವು ಏಕೆ ಅಷ್ಟು ಮುಖ್ಯ? ಈ ದ್ವೀಪವು ಇರಾನ್ಗೆ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಇರಾನ್ನಿಂದ ವಿಶ್ವಕ್ಕೆ ರಫ್ತಾಗುವ ಕಚ್ಚಾ ತೈಲದಲ್ಲಿ 90% ಈ ದ್ವೀಪದ ಮೂಲಕವೇ ಹಾದು ಹೋಗುತ್ತದೆ. ಈ ದ್ವೀಪದಲ್ಲಿ ಡೀಪ್ ವಾಟರ್ ಬರ್ತ್ಗಳು ಮತ್ತು ಬೃಹತ್ ಶೇಖರಣಾ ಟ್ಯಾಂಕರ್ಗಳಿವೆ. ಅಮೆರಿಕ ಈ ದ್ವೀಪದಲ್ಲಿರುವ ಇರಾನ್ ಮಿಲಿಟರಿ ಮೇಲೆ ಈಗಾಗಲೇ ದಾಳಿ ಮಾಡಿದೆ. ಈಗ ಆ ದ್ವೀಪದಿಂದ ರಫ್ತಾಗುವ ತೈಲವನ್ನು USA ನಿಯಂತ್ರಿಸಲು ಬಯಸುತ್ತಿದೆ. ಆದ್ದರಿಂದ ಅಮೆರಿಕಕ್ಕೆ ಬರುವ ಲಾಭವೇನು? ತೈಲದಿಂದ ಬರುವ ಆದಾಯ ಇರಾನ್ಗೆ ನಿಂತು ಹೋದರೆ ಆಗ ಇರಾನ್ ಸರ್ಕಾರ ತನ್ನ ಮಿಲಿಟರಿಗೆ ಸಂಬಳ ಕೊಡದೆ ಯುದ್ಧ ನಿಲ್ಲಿಸಬಹುದೆಂದು ಅಮೆರಿಕದ ಯೋಜನೆ. ಇಲ್ಲಿಯೇ ಇನ್ನೊಂದು ಆಶ್ಚರ್ಯಕರ ಸಂಗತಿ ನಡೆದಿದೆ. ಅಮೆರಿಕ ತನ್ನ ಮೆರೈನ್ಗಳನ್ನು ಗಲ್ಫ್ಗೆ ಕಳುಹಿಸಿದ್ದಾಗ ದಕ್ಷಿಣ ಕೊರಿಯಾ ಮಾತ್ರ ತನ್ನ ಬಳಿ ಇರುವ ಥಾಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಮಧ್ಯಪ್ರಾಚ್ಯಕ್ಕೆ ಕೊಂಡೊಯ್ಯುತ್ತಿದೆ. ಯುದ್ಧದಿಂದಾಗಿ ಅಮೆರಿಕದ ವಾಯು ರಕ್ಷಣಾ ಸ್ಟಾಕ್ಗಳೆಲ್ಲ ಖಾಲಿಯಾಗಿವೆ. ಅವುಗಳನ್ನು ಮರುಪೂರಕ ಮಾಡಲು ಕೊರಿಯಾದಿಂದ ತರಿಸಿಕೊಳ್ಳುತ್ತಿದ್ದಾರೆ. ಅಮೆರಿಕದ ಬಳಿ ಆಯುಧಗಳು ಕಡಿಮೆಯಾಗುತ್ತಿವೆ ಎಂಬುದಕ್ಕೆ ಇದೇ ದೊಡ್ಡ ಉದಾಹರಣೆ. ಅಪ್ಡೇಟ್ ನಂಬರ್ 9 ಲಾಸಸ್. ಯುದ್ಧ ಪ್ರಾರಂಭವಾದಾಗ ಅಮೆರಿಕ ಏನೆಂದು ಭಾವಿಸಿತು? ಇರಾನ್ ಮೇಲೆ ಬಾಂಬ್ಗಳನ್ನು ಸುರಿಸಿದ ಕೂಡಲೇ ಅವರು ಹೆದರಿ ಶರಣಾಗಿ ಬಿಡುತ್ತಾರೆ ಎಂದು. ಆದರೆ ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಹಿರಂಗವಾಗಿ ಒಂದು ದೊಡ್ಡ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಮತ್ತೆ ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡುತ್ತದೆ ಎಂದು ನಾವು ಊಹಿಸಲಿಲ್ಲ. ನಾವು ಆಘಾತಕ್ಕೊಳಗಾಗಿದ್ದೇವೆ ಎಂದು ಟ್ರಂಪ್ ಬಹಿರಂಗವಾಗಿ ಹೇಳಿದ್ದಾರೆ. ಇದು ಅಮೆರಿಕನ್ ಗುಪ್ತಚರದ ಸಂಸ್ಥೆಯ ಅತಿದೊಡ್ಡ ವೈಫಲ್ಯವೆಂದು ತೋರಿಸುತ್ತದೆ. ಟ್ರಂಪ್ ಒಂದೆಡೆ ಹೀಗೆ ಹೇಳ್ತಾ ಇನ್ನೊಂದೆಡೆ ನಾವು ಬಯಸಿದರೆ ಕ್ಯೂಬಾವನ್ನು ವಶಪಡಿಸಿಕೊಳ್ಳಬಲ್ಲೆ ಎಂದು ಮಾತನಾಡುತ್ತಿದ್ದಾರೆ. ಇದನ್ನು ನೋಡಿದ ರಷ್ಯನ್ ವಿದೇಶಾಂಗ ಮಂತ್ರಿ ಲಾವ್ರೋವ್ ಅಮೆರಿಕವನ್ನು ಬಹಿರಂಗವಾಗಿ ಟೀಕಿಸುತ್ತಿದ್ದಾರೆ. ಅಮೆರಿಕದವರು ಏನೋ ಒಂದು ದಿನದಲ್ಲಿ ಇರಾನ್ ಅನ್ನು ಸೋಲಿಸಬಹುದೆಂದು ಭಾವಿಸಿ ಅನ್ಪ್ರೊವೋಕೇಬಲ್ ಅಗ್ರೆಷನ್ ನಿಂದ ಯುದ್ಧಕ್ಕೆ ಹೋದರು. ಈಗ ಅವರು ಎಷ್ಟು ದೊಡ್ಡ ತಪ್ಪು ಮಾಡಿದರೆಂದು ಅವರಿಗೆ ಅರ್ಥವಾಗುತ್ತಿದೆ ಎಂದು ಲಾವ್ರೋವ್ ಹೇಳಿದ್ದಾರೆ. ಯುದ್ಧದಿಂದ ಆಗುತ್ತಿರುವ ಪ್ರಾಣ ಮತ್ತು ಆರ್ಥಿಕ ನಷ್ಟ ನೋಡಿದರೆ ಯಾರಿಗಾದರೂ ಭಯವಾಗುತ್ತದೆ. ಈ 14 ದಿನಗಳಲ್ಲಿ ಇರಾನ್ನಲ್ಲಿ ಒಟ್ಟು 2005ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದೆಡೆ ಅಮೆರಿಕಕ್ಕೆ ಪ್ರತಿದಿನ $1 ಬಿಲಿಯನ್ ನಷ್ಟವಾಗುತ್ತಿದೆ, ಅಂದರೆ 10,000 ಕೋಟಿ ರೂಪಾಯಿಗಳು. ಫೈನಲಿ ಈ ಯುದ್ಧವು ವಾರ್ ಆಫ್ ಅಟ್ರಿಷನ್ ಹಂತವನ್ನು ಪ್ರವೇಶಿಸಿದೆ. ಅಂದರೆ ಯುದ್ಧದಲ್ಲಿ ತೊಡಗಿರುವ ದೇಶಗಳು ದೊಡ್ಡ ದಾಳಿಗಳನ್ನು ಮಾಡಿಕೊಳ್ಳದೆ ಸಣ್ಣ ಪುಟ್ಟ ದಾಳಿಗಳಿಂದ ಎರಡೂ ದೇಶಗಳ ಮಿಲಿಟರಿಗಳು ದಣಿದು ಹೋಗುವಂತೆ ದೀರ್ಘಕಾಲದ ಸಂಘರ್ಷ ಮಾಡಲು ಪ್ರಯತ್ನಿಸುತ್ತಿವೆ. ಅಮೆರಿಕ ತನ್ನ ಮಿತ್ರ ದೇಶಗಳಿಂದ ಬೆಂಬಲವಿಲ್ಲದೆ ಒಂಟಿಯಾಗಿ ಹೋರಾಡುತ್ತಿದೆ. ಇರಾನ್ ತನ್ನ ಸಾಲಿಡ್ ಫ್ಯೂಯಲ್ ಮಿಸೈಲ್ಸ್ ಮತ್ತು ಪ್ರಾಕ್ಸಿಗಳ ಮೂಲಕ ಶತ್ರುವಿನ ಆರ್ಥಿಕತೆಯನ್ನು ರಕ್ತಸ್ರಾವಗೊಳಿಸುತ್ತಿದೆ. ಭಾರತ, ಚೀನಾದಂತಹ ದೇಶಗಳು ತಮ್ಮ ಸ್ವಂತ ಮಾಸ್ಟರ್ ಪ್ಲಾನ್ಗಳೊಂದಿಗೆ ಈ ಯುದ್ಧದಿಂದ ದೂರ ಉಳಿದು ತಮ್ಮ ಇಂಧನ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತಿವೆ. ವಿಶ್ವದಾದ್ಯಂತ ಅನಿಲ ಬೆಲೆಗಳು ಏರಿ ಆರ್ಥಿಕ ನಷ್ಟ ಅನುಭವಿಸುತ್ತಿವೆ. ಈ ಗೊಂದಲದಿಂದಾಗಿ ವಿಶ್ವವೇ 3ನೇ ಮಹಾಯುದ್ಧದ ಅಂಚಿನಲ್ಲಿ ನಿಂತಿದೆ. ಫ್ರೆಂಡ್ಸ್, ಇದರ ಬಗ್ಗೆ ನಿಮಗೇನು ಅನಿಸುತ್ತಿದೆ? ಈ ಯುದ್ಧದಲ್ಲಿ ಅಮೆರಿಕ ತನ್ನ ಮೆರೈನ್ಗಳನ್ನು ಬಳಸಿ ಹಾರ್ಮುಜ್ ಜಲಸಂಧಿಯನ್ನು ತೆರೆದು ಗೆಲ್ಲುತ್ತದೆಯೇ, ಅಥವಾ ಇರಾನ್ ತನ್ನ ಆಕಸ್ಮಿಕ ಯುದ್ಧ ತಂತ್ರದಿಂದ ಈ ಮಹಾಶಕ್ತಿಯನ್ನು, ಈ ಸೂಪರ್ ಪವರ್ ಅನ್ನು ತೀವ್ರವಾಗಿ ಹಾನಿಗೊಳಿಸುತ್ತಿದೆಯೇ? ಕಾಮೆಂಟ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಫ್ರೆಂಡ್ಸ್, ನನ್ನ ಈ ವಿವರಣೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಇಂತಹ ಆಸಕ್ತಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಶನ್ ಬರಬೇಕಾದರೆ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.